ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಯನ ಶುಭ ಡೈರೀಸ್. ನಾನು ನಿಮ್ಮ ಶುಭ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ ಮೈಸೂರು ಕ್ರೇಪ್ ಸ್ಯಾರೀಸು ಮೈಸೂರು ಕ್ರೇಪ್ ಸ್ಯಾರೀಸ್ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅಮಾವಾಸ್ಯೆ ಇರೋದ್ರಿಂದ ಬಂಡಿ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಆ ದೇವಸ್ಥಾನಕ್ಕೆ ಹೋದಾಗ ನಾನು ಈ ಸೀರೆನ ನಾನು ಉಟ್ಕೊಂಡು ಹೋಗಿದ್ದೆ. ಆವಾಗ ಅನ್ನಿಸ್ತು, ಯಾಕೆ ನನ್ನ ಹತ್ರ ಇರೋ ಸೀರೆಗಳದ್ದೇ ವಿಡಿಯೋ ಮಾಡಬಾರ್ದು, ಇವತ್ತು ಮಾಡೋಣ ಅಂತ ಅನ್ನಿಸ್ತು. ಇದು KSIC ಸೀರೆಗಳಲ್ಲ, ಮೈಸೂರು ಕ್ರೇಪ್ ಸಿಲ್ಕ್ಸ್. ಅಂದರೆ ಜರಿ ಎಲ್ಲ ಪ್ಯೂರ್ ಇರಲ್ಲ, ಸ್ಯಾರಿ ಪ್ಯೂರ್ ಸಿಲ್ಕ್ ಇರುತ್ತೆ, ಅದೇ ಜರಿ ಎಲ್ಲ ನಾರ್ಮಲ್ ಇರುತ್ತೆ. ಅದಕ್ಕೆ ನನ್ನ ಹತ್ರ ಏನು ಸ್ಯಾರೀಸ್ ಇದೆ, ಅದು ಎಷ್ಟು GSM ಇದೆ, ಮತ್ತು ಅದಕ್ಕೆ ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿಸಿದ್ದೀನಿ, ಈ ಸೀರೆ ಎಲ್ಲ ಯಾವಾಗ ತೊಗೊಂಡೆ, ಯಾವ್ಯಾವ ಸ್ಯಾರಿ ಮೇಲೆ ಏನು ಅಟ್ಯಾಚ್ಮೆಂಟ್ ಇದೆ ನನಗೆ ಅಂದ್ಬಿಟ್ಟು ನಾನು ಇವತ್ತು ನಿಮಗೆ ತೋರಿಸ್ತೀನಿ. ಫಸ್ಟು ಹೇಳ್ದಂಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನನಗೆ ಸೀರೆಗಳಂದರೆ ತುಂಬ ಇಷ್ಟ, ಸೀರೆಗಳು ಉಡೋದು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಫಸ್ಟ್ ನಾನು ಯಾಕೆ ನನ್ನ ಹತ್ರ ಇರೋ ಮೈಸೂರು ಕ್ರೇಪ್ ಸ್ಯಾರೀಸ್ನ ತೋರಿಸ್ಬಾರ್ದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸೀರೆನ ನಾನು ಇವತ್ತು ಉಟ್ಕೊಂಡಿದ್ದೆ. ಇದು ಬಂದ್ಬಿಟ್ಟು 120 GSM ಇದೆ ಈ ಸ್ಯಾರಿ. ನಾನು ತೊಗೊಂಡಿದ್ದು ಇದು 2 ಇಯರ್ಸ್ ಆಯಿತು ತೊಗೊಂಡು. 2 ಇಯರ್ಸ್ ಮುಂಚೆ 10,500 rupees ಆಗಿತ್ತು. ಸಿಂಗಲ್ ಕಲರು ಪಿಂಕು. ಇದ್ರದ್ದು ಪಲ್ಲು ಬಂದ್ಬಿಟ್ಟು ಈ ಥರ ಇದೆ, ಪ್ಲೈನ್ ಬಂದಿದೆ, ಲೈನು, ಚಿಕ್ಕ ಬಾರ್ಡರ್. ನನಗೆ ಈ ಕಲರ್ ಇರಲಿಲ್ಲ ಅಂದ್ಬಿಟ್ಟು ತೊಗೊಂಡಿದ್ದು. ಇದಕ್ಕೆ ರನ್ನಿಂಗ್ ಬ್ಲೌಸ್ ಬಂದಿತ್ತು, ಪಿಂಕಲ್ಲೇ ಬ್ಲೌಸ್ ಬಂದಿತ್ತು. ನಾನು ಇದ್ರದ್ದೇ ಸೇಮ್ ಬ್ಲೌಸು ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿ ಅನ್ಸಲ್ಲ, ರನ್ನಿಂಗ್ ಇರುತ್ತೆ ಅಲ್ವಾ ಬ್ಲೌಸೂ, ಇದು ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದಕ್ಕೆ ಒಂದು ರೆಡಿಮೇಡ್ ಬ್ಲೌಸ್ ತೊಗೊಂಡೆ. ರೆಡಿಮೇಡ್ ಬ್ಲೌಸು ಈ ಥರ ಬ್ಯಾಕ್ ಸೈಡು ಈ ಥರ ಕ್ಲೋಸ್, ಹೈ ನೆಕ್ ಬಂದು ಕ್ಲೋಸ್ ಬಂದು ಸ್ವಲ್ಪ ಈ ಥರ ಡಿಸೈನ್ ಬಂದಿದೆ. ಫ್ರಂಟ್ ಯು ಕಟ್ ಇದೆ, ಸ್ಲೀವ್ ಈ ಥರ ಇದೆ. ಈ ಬ್ಲೌಸಲ್ಲಿ ಏನು ಸ್ಪೆಷಲ್ ಅಪ್ಪ ಅಂತ ಅಂದರೆ, ನಾರ್ಮಲ್ ಬ್ಲೌಸ್ ಅಲ್ಲ ಇದು. ಹತ್ರಕ್ಕೆ ಬಂದು ಮಾಡು ವಿಡಿಯೋ. ಹಾಂ, ಈ ಬ್ಲೌಸ್ ಏನಪ್ಪ ಅಂತ ಹೇಳಿದ್ರೆ, ಈ ವರ್ಕ್ ಏನು ಮಾಡಿದ್ದಾರೆ ಅಲ್ವಾ, ಈ ಡಿಸೈನ್ ಏನು ಮಾಡಿದಾರಲ್ವ, ಇದೆಲ್ಲ ಹ್ಯಾಂಡ್ ಪ್ರಿಂಟೆಡ್ ಆಗಿರುತ್ತೆ, ಹ್ಯಾಂಡ್ಲೂಮ್ ಬ್ಲೌಸ್ ಇದು. ಇದೆಲ್ಲ ಡಿಸೈನ್ ಎಲ್ಲ ಅಂದರೆ ಕೈಯಲ್ಲೇ ಮಾಡಿರೋದಂತೆ. ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಬ್ಲೌಸ್ನ ತೊಗೊಂಡೆ. ಈ ಬ್ಲೌಸ್ದು ಪ್ರೈಸ್ ಬಂದ್ಬಿಟ್ಟು 4,500 rupees ಆಗಿತ್ತು ಈ ಬ್ಲೌಸ್ ತೊಗೊಂಡಾಗ. ಬ್ಲೌಸ್ ಈ ಥರ ಇದೆ. ಈ ಸ್ಯಾರಿಗೆ ಇದು ಬ್ಲೌಸು. ಇದರಲ್ಲೆಲ್ಲ ಪಿಂಕ್ ಬಂದಿತ್ತಲ್ವ ಅಂದ್ಬಿಟ್ಟು ನಾನು ಮ್ಯಾಚ್ ಆಗುತ್ತೆ ಅಂತ ಈ ಬ್ಲೌಸ್ನ ಇದಕ್ಕೆ ಕಾಂಬಿನೇಷನ್ ಮಾಡಿ ನಾನು ಉಟ್ಕೊಂಡಿದ್ದೀನಿ. ಈ ಸೀರೆ ಬಂದ್ಬಿಟ್ಟು ನನಗೆ ತುಂಬ ಮೆಮೊರಬಲ್ ಸ್ಯಾರಿ, ನನಗೆ ತುಂಬ ಇಷ್ಟವಾಗಿರುವಂಥ ಸ್ಯಾರಿ. ನಾನು ಫಸ್ಟ್ ಟೈಮ್ ಮೈಸೂರು ಸಿಲ್ಕ್ ಅಂತ ಉಟ್ಕೊಂಡಿದ್ದ ಸೀರೆ. ಯಾಕಪ್ಪ ಅಂತ ಅಂದರೆ, ನನಗೆ ಮೈಸೂರು ಸಿಲ್ಕ್ ಅಂದರೆ ತುಂಬ ಇಷ್ಟ ಇತ್ತು, ತೊಗೊಳಕ್ಕಾಗಿರಲಿಲ್ಲ. ಬೇರೆಲ್ಲ ಸೀರೆ ತೊಗೊತಾ ಇದ್ದೆ, ಆದರೆ ಮೈಸೂರು ಸಿಲ್ಕ್ ಯಾಕೋ ತೊಗೊಳಕ್ಕಾಗಿರಲಿಲ್ಲ. ಹಾಗಾಗಿ ನನ್ನ ಹಸ್ಬೆಂಡು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನನ್ನು ಜೊತೇಲಿ ಕರ್ಕೊಂಡು ಹೋಗಿ ನನಗಿಷ್ಟ ಆಗಿರೋ ಕಲರಲ್ಲಿ ನನಗೆ ಈ ಸೀರೆನ ಕೊಡಿಸಿದ್ರು. ಆವಾಗ ನಾನು ಈ ಕಲರ್ನ ತೊಗೊಂಡಿದ್ದು. ಇದು ಪೇಸ್ಟಲ್ ಕಲರಲ್ಲಿ ಇದೆ ಈ ಸ್ಯಾರಿ. ಇದಕ್ಕೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಪಲ್ಲು ಇದೆ, ಹಾಗೆ ಬ್ಲೌಸ್ ಕೂಡ ಇದೆ. ನಾನು ಫಸ್ಟ್ ಸೀರೆ ಆಗಿದ್ರಿಂದ ನಾನು ಬ್ಲೌಸ್ನ ಸ್ವಲ್ಪ ಗ್ರ್ಯಾಂಡಾಗೆ ಹೊಲ್ಸೋಣ ಅಂತ ಈ ಥರ ಬ್ಲೌಸು ಫುಲ್ ಹ್ಯಾಂಡ್ ವರ್ಕ್ ಮಾಡಿ ಬ್ಲೌಸ್ನ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಫ್ರಂಟಲ್ಲಿ ಈ ಥರ ಇದೆ, ಡೈಮಂಡ್ ನೆಕ್ ಬಂದ್ಬಿಟ್ಟು ಈ ಥರ ಕಟ್ ಕೊಟ್ಟಿದ್ದಾರೆ. ಸ್ಲೀವ್ಗೆ ಈ ಥರ ಮೋಟಿವ್ಸ್ ಇದೆ, ದೊಡ್ಡ ದೊಡ್ಡ ಮೋಟಿವ್ಸ್ ಇದೆ. ಈ ಸೀರೆ ಬಂದ್ಬಿಟ್ಟು 65-70 GSM ಅಷ್ಟೇ ಇರೋದು. ಇದಕ್ಕೆ 6,500 ಆಗಿತ್ತು ನಾವು ಸೀರೆ ತೊಗೊಂಡಾಗ. ನಾನು ಫಸ್ಟ್ ಸೀರೆ ಆಗಿದ್ದರಿಂದ ಇಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಹಾಗಾಗಿ 6,500 ಇದಕ್ಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ನನ್ನ ಮೈಸೂರು ಸಿಲ್ಕ್ ನನ್ನ ಹತ್ರ KSIC ಸ್ಯಾರೀಸು ಇದೆ. KSIC ಸೀರೀಸ್ ಉಟ್ಕೊಂಡು ಇವಾಗ ಮೈಸೂರು ಸಿಲ್ಕಿಗೂ ಮತ್ತು KSIC ಸಿಲ್ಕಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿರೋದ್ರಿಂದ ಅದನ್ನು ನಾನು ಪದೇ ಪದೇ ವರ್ಡ್ನ ಹೇಳ್ತಾ ಇದ್ದೀನಿ. ಇವಾಗ ಇದು ನನ್ನ ಫೇವ್ರೆಟ್ ಬ್ಲೌಸ್. ಈ ಬ್ಲೌಸ್ನ ಸ್ಟಿಚ್ ಮಾಡ್ಸೋಕ್ಕೆ ಆಲ್ಮೋಸ್ಟ್ 5,000 ಆಗಿತ್ತು ಆವಾಗ. ಈ ಸೀರೆ ತೊಗೊಂಡು ನಾನು 4 ವರ್ಷದ ಮೇಲಾಯಿತು.
ಈ ಬ್ಲೌಸ್ನ ಹೊಲ್ಸಿದ್ದು. ನೆಕ್ಸ್ಟ್ ಸ್ಯಾರಿ ಇದು ಬಾಟಲ್ ಗ್ರೀನ್. ಯಾರಿಗೆಲ್ಲ ಬಾಟಲ್ ಗ್ರೀನ್ ಇಷ್ಟ ಆಗಲ್ಲ ಹೇಳಿ, ಎಲ್ರಿಗೂ ಬಾಟಲ್ ಗ್ರೀನ್ ಕಲರ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು ಈ ಥರ ಸೆಲ್ಫಲ್ಲಿ ಪ್ಲೈನಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಒಂದು ಬಾಟಲ್ ಗ್ರೀನಲ್ಲಿ ಸೀರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಸೀರೆನ ತೊಗೊಂಡಿದ್ದೆ. ಈ ಸೀರೆ ಪ್ರೈಸ್ ಬಂದ್ಬಿಟ್ಟು 9,000 ರೂಪಾಯಿ ಆಗಿತ್ತು. ಇದೂ 100 GSM ಏನೋ ಇರಬೇಕು, 9,000 ಆಗಿತ್ತು. ಇದಕ್ಕೆ ನಾರ್ಮಲ್ ಆವಾಗಲೇ ಹೇಳ್ದಂಗೆ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ, ಈ ಥರ ಪ್ಲೈನ್ ಬ್ಲೌಸ್ ಹಾಕೊಂಡ್ರು ಅಂಥ ಡಿಫ್ರೆನ್ಸ್ ಅಂತ ಏನು ಅನ್ಸಲ್ಲ. ಹಾಗಾಗಿ ನಾನು ಇದಕ್ಕೆ ಏನು ಮಾಡಿದೆ ಅಂದರೆ, ಇದಕ್ಕೊಂದು ಮೆಟೀರಿಯಲ್ನ ತಂದು ಈ ಥರ ಸ್ಟಿಚ್ ಮಾಡಿಸ್ದೆ. ಈ ಗ್ರೀನ್ ಕಲರ್ಗೆ ಮೆಟೀರಿಯಲ್ನ ತಂದ್ಬಿಟ್ಟು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ನಾರ್ಮಲ್ ಆವಾಗಲೇ ಹೇಳ್ದಂಗೆ ಫ್ರಂಟಲ್ಲಿ ಡೈಮಂಡ್ ಕಟ್, ಎಲ್ಬೋ ಸ್ಲೀವ್ಸ್, ಹಾಗೆ ಬ್ಯಾಕ್ ಸೈಡ್ ಈ ಥರ. ಇವಾಗ ಈ ಡಿಸೈನ್ ಕೂಡ ಸ್ವಲ್ಪ ಟ್ರೆಂಡಲ್ಲಿ ಇದೆ ಅಲ್ವಾ, ಹಾಗಾಗಿ ಈ ಥರ ಬಂದು ಇಲ್ಲಿ ಕೆಳಗಡೆ ಟ್ಯಾಗ್ ಇದೆ. ಇದು ನಾನು ಅವ್ರಿಗೆ ಹೇಳಿದ್ದೆ ಇಷ್ಟೊಂದು ಬ್ರಾಡ್ ಬೇಡ ಅಂದ್ಬಿಟ್ಟು, ಅವರು ಅಷ್ಟೊಂದು ಬ್ರಾಡ್ ಬರಲ್ಲ ಮೇಡಮ್ ಅವರೇ ಅಂದ್ಬಿಟ್ಟು ಕೊನೆಗೂ ಫುಲ್ ಬ್ರಾಡ್ ಇಟ್ಟಿದ್ದಾರೆ. ಇದು ಇಲ್ಲಿ ನೋಡೋಕೆ ಹಿಂಗೆ ಕಾಣಿಸ್ತಾ ಇದೆ, ಹಾಕೊಂಡ್ಬಿಟ್ರೆ ಫುಲ್ ಅರ್ಧ ಬೆನ್ನೆ ಕಾಣಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಹೊಲ್ಸ್ ಆಗೋಗೈತಲ್ಲ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಬ್ಲೌಸ್ನ. ಇದಕ್ಕೆ ಈ ಥರ ಟ್ಯಾಗ್ ಬಂದಿದೆ. ಇದಕ್ಕೆ ಕಲರ್ ಕಾಂಬಿನೇಷನ್ ಹೇಗಿದೆ ಸ್ಯಾರಿಗೆ, ನಾನು ಇದಕ್ಕೆ ಕಾಂಬಿನೇಷನ್ ಮ್ಯಾಚ್ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಈ ಥರ 2D ಡಿಸೈನಲ್ಲಿ ಇದೆ, 2D ಪ್ಯಾಟ್ರನಲ್ಲಿ. ಇದು ನೋಡಿ ಆಲ್ಮೋಸ್ಟ್ ಪಿಂಕೀಶ್ ಬಿಸ್ಕೆಟ್ ಕಲರ್ ಅಂತ ಹೇಳ್ತಾರೆ ಅನ್ಸುತ್ತೆ ಇದಕ್ಕೆ. ನನಗೆ ಕಲರ್ಗಳು ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ, ಹಂಗಾಗಿ ಇದಕ್ಕೆ ಮೆರೂನ್ ಬಂದಿದೆ, ಬೆಂಟೆಕ್ಸ್ ಬಾರ್ಡರು. ಒಳಗಡೆ ಎಲ್ಲ ಮ್ಯಾಂಗೋದಿದೆ, ಚಿಕ್ಕ ಚಿಕ್ಕ ಚೆಕ್ಸ್ ಪ್ಯಾಟ್ರನಲ್ಲಿ ಇದೆ. ಮ್ಯಾಂಗೋ ಮತ್ತು ಇದಕ್ಕೆ ಪಿಕಾಕ್ ಬಂದಿದೆ. ಇದಕ್ಕೂ ಸೇಮ್ ಹೇಳಿದ್ನಲ್ಲ ಆವಾಗಲೇ, ಪಲ್ಲು ಮಾತ್ರ ಎಲ್ಲದಕ್ಕೂ ಒಂದೇ ಥರ ಇರುತ್ತೆ. ಇದಕ್ಕೆಲ್ಲ ತುಂಬ ಗ್ರ್ಯಾಂಡಾಗೆಲ್ಲ ಏನು ಪಲ್ಲು ಇರೋದಿಲ್ಲ. ಸೀರೆ ಈ ಥರ ಇದೆ. ನನಗೆ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು. ಈ ಸೀರೆ ತೊಗೊಂಡಿದ್ದನು ಕೂಡ ಯಾವುದೋ ಒಂದು ಫಂಕ್ಷನ್ ಇತ್ತು, ಹಾಗಾಗಿ ಈ ಸೀರೆನ ನಾನು ತೊಗೊಂಡಿದ್ದೆ. ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ. ಹಿಂದೆ ಈ ಥರ ಒಂಥರ ಕಳ್ಸೋ ಡಿಸೈನ್ ಥರ ಇದೆ. ಇದು ಬ್ಯಾಕ್ ಸೈಡು. ಇದಕ್ಕೆ ಈ ಥರ ಬೋ ಡಿಸೈನ್, ಈ ಥರ ಟ್ಯಾಗ್ ಕೊಡಿಸಿದ್ದೀನಿ. ಬೋ ಡಿಸೈನ್ ಇದೆ. ಫ್ರಂಟಲ್ಲಿ ಬಂದ್ಬಿಟ್ಟು ಡೈಮಂಡ್ ನೆಕ್ಕು. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸಿಗೂ ಡೈಮಂಡೇ ಇಡ್ಸೋದು, ಡೈಮಂಡ್ ನೆಕ್ ಇಡ್ಸಿದ್ದೀನಿ. ಇದಕ್ಕೆ ನಾರ್ಮಲ್ ಎಲ್ಬೋ ಸ್ಲೀವ್ ಇದೆ. ಬ್ಲೌಸ್ ಹೆಂಗಿದೆ ಸ್ಯಾರಿಯಲ್ಲಿ ಹೆಂಗೆ ಇವಾಗ ಸ್ಲೀವ್ ಪ್ಯಾಟರ್ನ್ ಕೊಟ್ಟಿದ್ರು ಅದೇ ಥರ ಸ್ಲೀವಲ್ಲಿದೆ. ಬ್ಯಾಕ್ ಸೈಡು ಈ ಥರ ಇಡಿಸಿ ಬ್ಯಾಕ್ ಸೈಡ್ ಪೈಪಿಂಗ್ ಮಾಡಿಸಿದ್ದೀನಿ. ಫ್ರಂಟಲ್ಲಿ ಈ ಥರ ಬಾರ್ಡರ್ ಏನು ಬಂದಿತ್ತು ಅದರಲ್ಲೇ ಕಟ್ ವರ್ಕ್ ಮಾಡಿದರೆ. ಇದು ನನ್ನ ಫ್ರೆಂಡ್ ಹತ್ರನೇ ಸ್ಟಿಚ್ ಮಾಡಿಸಿದ್ದು, ಅವಳದು ಬೋಟಿಕ್ ಇತ್ತು, ಹಾಗಾಗಿ ಅವಳು 1 ಡೇನಲ್ಲಿ ನಾಳೆ ಫಂಕ್ಷನ್ ಇದೆ ಅನ್ನೋವಾಗ 1 ದಿವಸಕ್ಕೆ ಈ ಬ್ಲೌಸ್ನ ಹೊಲ್ಕೊಟ್ಲು ಪಾಪ. ಹಾಗಾಗಿ ನನಗೆ ತುಂಬ ಇಷ್ಟ ಆಗಿರೋ ಒನ್ ಆಫ್ ದ ಬ್ಲೌಸ್ ಡಿಸೈನಲ್ಲಿ ಕ್ವಿಕ್ಕಾಗಿ ನೀಟಾಗಿ ನನಗೆ ಬಾಡಿಗೆ ನೀಟಾಗಿ ಫಿಟ್ ಆಗೋ ಥರ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಟ್ಲು. ಅವಳಿಗೂ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಅವಳು ನನ್ನ ಕ್ಲೋಸ್ ಫ್ರೆಂಡು. ಖುಷಿ ಆಯಿತು. ಸೀರೆಗಿಂತ ಏನು ಗೊತ್ತಾ ಫ್ರೆಂಡ್ಸ್, ಸೀರೆ ಇರಲಿ, ಸೀರೆಗಿಂತ ಬ್ಲೌಸು ಮೇಯ್ನ್ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಯಾಕೆಂದರೆ ಸೀರೆನ ತುಂಬ ಇಷ್ಟಪಟ್ಟು ಸೀರೆ ತೊಗೊಂಡಿರ್ತೀವಿ ಅಲ್ವಾ. ಬ್ಲೌಸ್ ಏನಾದರೂ ಹಾಳಾಯ್ತು ಅಂದರೆ ತುಂಬ ಬೇಜಾರಾಗುತ್ತೆ, ಆಮೇಲೆ ಸೀರೆ ನಾವು ಉಡೋದೇ ಇಲ್ಲ. ಹಂಗಾಗಿ ಬ್ಲೌಸು ಸ್ಟಿಚ್ ಮಾಡಿಸೋದು ತುಂಬ ಇಂಪಾರ್ಟೆಂಟು. ನೀಟಾಗಿರೋ ಕಡೆ ಸ್ಟಿಚ್ ಮಾಡಿಸ್ಬೇಕು. ಆಮೇಲೆ ಅವರು ಸ್ಟಿಚ್ ಮಾಡಿ ಕೊಟ್ಟಿದ್ದು ಬ್ಲೌಸ್ ನಮಗೆ ಸ್ಯಾಟಿಸ್ಫೈ ಆಗೋ ಥರ ಇದ್ದರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಹಾಗಾಗಿ ಈ ಸೀರೆ ಪ್ರೈಸ್ ಬಂದ್ಬಿಟ್ಟು ಇದು ಅರೌಂಡ್ 120 GSM ಇದೆ. 10,000ಇಂದ 11,000 ಇದೆ ಈ ಸೀರೆ ಪ್ರೈಸು. ಒಂದು 500 ಆ ಕಡೆ ಈ ಕಡೆ ನಾನು ಹೇಳ್ತಾ ಇರ್ಬೋದು, ಏಕೆಂದರೆ ಎಕ್ಸಾಕ್ಟ್ ಪ್ರೈಸು ನನಗೂ ಮರ್ತೋಗಿರುತ್ತೆ. ಇದು 120 GSM ಇರೋದ್ರಿಂದ ಒಂದು 11,000 ಅಷ್ಟು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ಸೀರೆ ಹೀಗಿದೆ.
ನೆಕ್ಸ್ಟ್ ಸೀರೆ ಬಂದ್ಬಿಟ್ಟು ಇದು ಇದನ್ನು ಮೈಸೂರು ಕ್ರೇಪ್ ಸಿಲ್ಕೆ, ಫುಲ್ ಜರಿ ಇದೆ. ಆಮೇಲೆ ಈ ಕಲರುನು ಒಂಥರ ಯೂನಿಕ್ ಆಗಿದೆ. ಇದು ವೈನ್ ಕಲರು. ವೈನ್ ಕಲರ್ಗೆ ಒಳಗಡೆ ನೋಡಿ ಎಲಿಫೆಂಟ್ ಇದೆ. ಎಲಿಫೆಂಟ್ ಬಂದ್ಬಿಟ್ಟು ಇದೇನೋ ರೌಂಡ್ ಈ ತರ ಕೊಟ್ಟಿದ್ದಾರೆ. ನಂಗೆ ಹಂಗಾಗಿ ಇದು ತುಂಬಾ ಇಷ್ಟ ಆಯ್ತು. ಎಲಿಫೆಂಟ್ ಎಲ್ಲ ಬಂದಿದ್ಯಲ್ವಾ ಅಂದ್ಬಿಟ್ಟು ನಾನು ಫಸ್ಟ್ ವರ್ಷ ನಾನು ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದಾಗ ನಾನು ಇದನ್ನ ಲಕ್ಷ್ಮಿ ಕೂಡ್ಸಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. ನಾನು ವೇರ್ ಮಾಡ್ಕೊಂಡಾಗ್ಲೂ ಅಷ್ಟೇ ನೋಡಿದವರೆಲ್ಲ ಕೇಳ್ತಾ ಇದ್ರು ಎಲ್ಲಿ ತಗೊಂಡಿದ್ದು ಸೀರೆ, ಕಲರ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು. ಈ ಸೀರೆ ಆಲ್ಮೋಸ್ಟ್ 15,000 ಆಗಿತ್ತು ಈ ಸೀರೆ ಪ್ರೈಸು. ಇದು 120 GSM ಇದೆ. ಈ ಸೀರೆಗೆ ಬ್ಲೌಸು ನಾರ್ಮಲ್, ಯಾಕೆಂದರೆ ಸೀರೆ ಎಲ್ಲ ಇವಾಗ ಝರಿ ಇರೋದ್ರಿಂದ ನಾನೇನು ಮಾಡಿದೆ, ನನ್ನ ಬ್ಲೌಸಿಗೆ ಆಲ್ಮೋಸ್ಟ್ ನಾನು ವರ್ಕ್ ಏನು ಮಾಡಿಸಿಲ್ಲ. ಪೈಪಿಂಗ್ ಕೊಡಿಸ್ಬಿಟ್ಟು ಯಾವ್ದಾದ್ರು ಬ್ಯಾಕ್ ಸೈಡಿಗೆ ಒಂದು ಡಿಸೈನ್ ಹೇಳ್ಬಿಡ್ತೀನಿ ಅಷ್ಟೇ. ಯಾಕೆ ಅಂತ ಅಂದರೆ ನೋಡಿ, ಬ್ಯಾಕ್ ಸೈಡ್ ಈ ಥರ ಡಿಸೈನ್ ಶೇಪ್ನ ಕೊಡಿಸ್ಬಿಟ್ಟು ಹಿಂದೆ ಟ್ಯಾಗ್ ಇಡ್ಸಿದ್ದೀನಿ. ಸ್ಲೀವ್ ಮಾಮೂಲಿ ಎಲ್ಬೋ ಸ್ಲೀವು, ಮುಂದೆ ಡೈಮಂಡ್ ಕಟ್. ನಾನು ಆಲ್ಮೋಸ್ಟ್ 90% ಎಲ್ಲ ಬ್ಲೌಸಿಗೂ ಫ್ರಂಟಲ್ಲಿ ಡೈಮಂಡ್ ಕಟ್ಟೆ ಇಡಿಸ್ತೀನಿ. ಯಾಕೆ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಷ್ಟೇ. ನೀವು ನೋಡ್ತಿರೋ ವಿಡಿಯೋದಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಗುತ್ತೆ ಅಂತ ವಿಡಿಯೋ ಎಂಡ್ ಆಗೋ ತನಕ ನೋಡಿದ್ಮೇಲೆ ಕಮೆಂಟ್ ಮಾಡಿ. ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ ಚೆನ್ನಾಗಿದೆಯಾ, ಇದ್ರಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ. ಇದು ನೋಡಿ, ಇದು ಸೀರೆ ಡಬಲ್ ಕಲರ್ ಕಾಂಬಿನೇಷನ್ನು, KSIC ಡಿಸೈನ್. ಇದು ಸ್ಯಾರಿ ಗ್ರೀನ್ಗೆ ಪಿಂಕ್ ಕಾಂಬಿನೇಷನಲ್ಲಿ ಇದೆ. ಇದೆಲ್ಲ ಸೀರೆ ಟ್ರೆಂಡಲ್ಲಿ ನಡೀತಾ ಇತ್ತಲ್ವಾ ಅಂದ್ಬಿಟ್ಟು ನಾನು ಒಂದು ತೊಗೊಂಡೆ. ಈ ಕಲರ್ ಕಾಂಬಿನೇಷನಲ್ಲಿ ನನ್ನ ಹತ್ರ ಇರಲಿಲ್ಲ ಸೀರೆ, ಹಾಗಾಗಿ ಈ ಸೀರೆ ತೊಗೊಂಡೆ. ಇದನ್ನ ಎಲ್ಲಿ ತೊಗೊಂಡಿದ್ದಪ್ಪ ಅಂತಂದರೆ, ನಮ್ಮ ಮನೆ ಹತ್ರ ತೆರಿಗೆ ಭವನ ಅಂತ ಇದೆ, ಅಲ್ಲಿ ಒಬ್ಬರು ಎಕ್ಸಿಬಿಷನ್ ಹಾಕಿದ್ರು. ಅಲ್ಲಿ 2 ಸೀರೆ ತೊಗೊಂಡೆ, ಮೈಸೂರು ಸಿಲ್ಕು. ಅರೌಂಡ್ ಇದು 10,500 ಆಯಿತು, 120 GSM ಅಂತ. ಅಲ್ಲೂ ಚೆನ್ನಾಗಿತ್ತು ಸೀರೆಗಳೆಲ್ಲ. ನನಗೆ ಈ ಕಲರ್ ಕಾಂಬಿನೇಷನಲ್ಲಿ ಇರಲಿಲ್ಲ ಅಂದ್ಬಿಟ್ಟು 2 ಕಲರ್ ಸೀರೆ ತೊಗೊಂಡೆ. ಇದು ಇನ್ನೂ ಏನು ಅಂತ ಅಂದರೆ, ಈ ಪಿಂಕು ಇನ್ನೂ ಚೆನ್ನಾಗಿ ಕ್ಲಿಯರ್ ಆಗಿತ್ತು. ಲಾಸ್ಟ್ ಟೈಮು ಡ್ರೈ ಕ್ಲೀನ್ ಮಾಡಿಸಿದಾಗ ಈ ಸೀರೆನ ಏನು ಮಾಡಿದ್ದಾರೆ, ಡ್ರೈ ಕ್ಲೀನ್ ಮಾಡುವಾಗ ಈ ಗ್ರೀನ್ ಕಲರ್ ಏನಿದೆ ನೋಡಿ, ಈ ಗ್ರೀನ್ ಕಲರ್ನ ಈ ಪಿಂಕ್ ಮೇಲೆ ಸ್ವಲ್ಪ ಕಲರ್ ಇಡ್ಸ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಲ್ಪ ಸೀರೆ ಕಲರ್ ಡಾರ್ಕ್ ಆಗಿದೆ. ಅದನ್ನು ಕೇಳಿದೆ ಕೂಡ ಅವ್ರ ಹತ್ರ ನಾನು, ಹಿಂಗೆ ಕಲರ್ ಎಲ್ಲ ಚೇಂಜ್ ಆಗಿದೆ ಅಂತ. ಅವರು ಇಲ್ಲ ಅದು ಇದು ಅಂದರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇದಕ್ಕೆ ಬ್ಲೌಸ್ ಹೆಂಗೆ ಹೊಲ್ಸಿದ್ದೀನಪ್ಪ ಅಂದರೆ, ಇದು ನಮ್ಮದು ನಾನು ಹೊಲಿಸ್ತೀನಲ್ಲ ಅವ್ರ ಟೈಲರ್ದೇ ಪ್ಲ್ಯಾನು. ನಾನೇನು ಡಿಸೈನ್ ಹೇಳಿರಲಿಲ್ಲ. ಅವ್ರು ಎಲ್ಲದಕ್ಕೂ ಪ್ಲೈನೇ ಹೊಲ್ಸ್ಕೊತೀರಾ, ಸೀರೆ ನೋಡಿದ್ರೆ ಚೆನ್ನಾಗಿರೋ ಸೀರೆಗಳು ತೊಗೊತೀರಾ, ಬ್ಲೌಸ್ ಮಾತ್ರ ಎಲ್ಲದಕ್ಕೂ ಪ್ಲೈನೇ ಹೊಲಿಸ್ತೀರಾ, ಈ ಸತಿ ಇದಕ್ಕೆ ಬೇರೆ ಥರ ಮಾಡೋಣ ಅಂತ ಅವರೇ ಮಾಡಿದ್ರು. ಇದು ಮಿಷಿನ್ ವರ್ಕು ಬ್ಲೌಸು. ಈ ಥರ ಕಟ್ ಬಂದಿದೆ, ಕಾಣಿಸ್ತಿದೆ ಅಲ್ವಾ, ಈ ಥರ ಬಂದಿದೆ. ಈ ಥರ ಟೈಯಿಂಗ್ ಮಾಡಿಸಿದ್ದೀನಿ. ಇದಕ್ಕೆ ಚಿಕ್ಕದಾಗಿ ಮಿಷಿನ್ ವರ್ಕ್ ಮಾಡಿ ಅದಕ್ಕೊಂದು ಇದು ಕೊಟ್ಟಿದ್ದಾರೆ. ಸ್ಲೀವ್ಸ್ಗೆ ಈ ಥರ ಮೋಟಿವ್ಸು. ಆಮೇಲೆ ಇವಾಗ ಇದು ಸ್ವಲ್ಪ ದಿವಸ ಟ್ರೆಂಡ್ ನಡೀತಿತ್ತು, ಈ ಥರ ಎಲ್ಲ ಸ್ಲೀವ್ಸ್ಗೆ ಹಾಕ್ಸೋದು ಬೀಟ್ಸು. ಹಾಗಾಗಿ ನಾನು ಒಂದು ಹಾಕ್ಸಿ ಟ್ರೈ ಮಾಡುವ ಅಂದ್ಬಿಟ್ಟು ಈ ಥರ ಮಾಡಿಸಿ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ. ಇದು ಹಾಕೊಂಡ್ರಂತೂ ಸಖತ್ತಾಗಿ ಕಾಣಿಸುತ್ತೆ. ಈ ಬ್ಲೌಸ್ನ ನೋಡಿನೇ ಎಷ್ಟೊಂದು ಜನ ಕೇಳಿದ್ದಾರೆ ಬ್ಲೌಸ್ ಎಲ್ಲಿ ಸ್ಟಿಚ್ ಮಾಡಿಸ್ದೆ ಅಂತ. ಅವ್ರಿಗೆಲ್ಲ ಅಡ್ರೆಸ್ ಹೇಳಿ ಕಳಿಸಿದ್ದೀನಿ ಆ ಶಾಪ್ದು. ತುಂಬ ಜನ ಹೋಗಿದ್ದಾರೆ. ಆ ಬ್ಲೌಸೂ ನನಗೆ ತುಂಬ ಇಷ್ಟ, ಈ ಸೀರೆನೂ ನನಗೆ ತುಂಬ ಇಷ್ಟ. ಇದೂ ಆಲ್ಮೋಸ್ಟ್ ಒಂದು 2 ಸತಿ ಉಟ್ಕೊಂಡಿದ್ದೀನಿ. ನನಗೂ ಇನ್ನೊಂದು ಏನು ಅಂತಂದರೆ, ರಿಪೀಟೆಡ್ ಮತ್ತೆ ಅದೇ ಸೀರೆ ಉಡೋಕ್ಕೆ ಇಷ್ಟ ಆಗಲ್ಲ. ಅದೊಂದು ನನಗೆ ಕೆಟ್ಟು ಹ್ಯಾಬಿಟ್ಟು. ಉಟ್ಕೊಂಡಿದ್ದ ಸೀರೆ ನಾನು ಮತ್ತೆ ಉಡೋಕ್ಕೆ ನನಗೆ ಬೇಜಾರಾಗ್ತಿರುತ್ತೆ, ಉಟ್ಬಿಟ್ಟಿದ್ದೀನಲ್ಲ ಅಂತ. ಹಾಗಾಗಿ ಉಡೋಲ್ಲ. ಈ ಸೀರೆ ಪ್ರೈಸ್ ಆವಾಗಲೇ ಹೇಳಿದೆ ಅಲ್ವಾ, 10,500 ಆ ಥರ ಇದೆ. ನಾನು ಇದು ತೆರಿಗೆ ಭವನ ಹತ್ರ ಇರೋ ಒಂದು ಎಕ್ಸಿಬಿಷನಲ್ಲಿ ತೊಗೊಂಡಿದ್ದ ಸೀರೆ. ನೆಕ್ಸ್ಟ್ ಸ್ಯಾರಿ ಏನಪ್ಪ ಅಂದರೆ, ಇದು ತುಂಬ ನನ್ನ ಫೇವ್ರೇಟ್ ಸೀರೆ. ಈ ಸೀರೆ ತಗೊಳ್ಳೋವಾಗ ನನಗೂ ನನ್ನ ಹಸ್ಬೆಂಡ್ಗೂ ಜಗಳ ಮಾಡಿಕೊಂಡು ತೊಗೊಂಡಿದ್ದು. ನಾವು ಊರಲ್ಲಿ ಜಾತ್ರೆ ಎಲ್ಲ ಮಾಡ್ತಾರೆ. ನಮ್ಮ ಊರು ಬಂದ್ಬಿಟ್ಟು ಹಾಸನ್ನು. ನಮ್ಮೂರಲ್ಲಿ ಊರಬ್ಬ ಜಾತ್ರೆ ಇತ್ತು. ಜಾತ್ರೆಗೆ ಹೋಗಕ್ಕೆ ನನಗೆ ಸೀರೆ ಬೇಕಾಗಿತ್ತು. ಕೇಳಿದೆ, ಅವರು ಹೋಗಿ ತಗೋ ದುಡ್ಡು ಹಾಕ್ತೀನಿ ಅಂತ ಅಂದರು. ನಾನು ಅದಕ್ಕೆ ನನಗೇನು ಅಂದರೆ, ಅವ್ರ ದುಡ್ಡು ಹಾಕ್ಬೋದು, ಬಟ್ ಅವ್ರ ಜೊತೆಲಿದ್ರೆ ನನಗೇನೋ ಒಂಥರ ಖುಷಿ ತಗೊಳಕ್ಕೆ.
ಸರಿ ಅವನ್ ಬಾ ಅಂತ ಕರ್ದೆ. ಇಲ್ಲ ನಾನ್ ಬರಲ್ಲ, ನೀನ್ ಹೋಗ್ ತಗೋ ಅಂತ ಅಂದ. ಹೋಗಿ ಆ ಶಾಪ್ ಹೋದೆ, ಹಂಗೂ ಸಮಾಧಾನ ಆಗ್ಲಿಲ್ಲ. ಬರ್ತೀಯ ಬರಲ್ವಾ ಅಂದೆ. ಅವ್ನ್ ಮುನ್ಸ್ಕೊಂಡ್ ಬಂದೆ. 2 ಸೀರೆ ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ, ಇನ್ನೊಂದ್ ಕಲರ್ ಒಂದು ಇದೊಂದು ತೋರಿಸ್ದೆ, ಚೆನ್ನಾಗೈತಂದ. ಹ್ಞೂ ತಗೋ ಅಂದ. ಸರಿ ಅನ್ಬಿಟ್ಟು ತಗೊಂಡೆ. ಆದ್ರೂನು ನನಗೆ ಈ ಸೀರೆ ತುಂಬಾ ಇಷ್ಟ. ಪಿಂಕಿಗೆ ತ್ರಿಬಲ್ ಕಲರ್ ಬಂದಿದೆ, 3D ಡಿಸೈನ್ ಅಲ್ಲಿ ಬಂದಿದೆ. ಇದು ನೋಡಿ, ಬಾರ್ಡರ್ ಒಂದು ಈ ತರ, ಇದು ರಾಮ ಬ್ಲೂ, ಪಿಂಕು, ಸ್ಕೈ ಬ್ಲೂ ಅಲ್ಲ ರಾಯಲ್ ಬ್ಲೂ. ಇದು ಸಾಕಾಗಿದೆ. ಉಟ್ಕೊಂಡ್ರೆ ಮಾತ್ರ ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಇದು ಅಂತ ಅಂದ್ರೆ, ನನ್ನ 2ನೇ ಸೀರೆ ಇದು. 2ನೇ ಮೈಸೂರು ಸಿಲ್ಕ್ ಸೀರೆ. ನನಗೆ ತುಂಬಾ ಸ್ಪೆಷಲ್. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆಯಲ್ಲಿ ಉಟ್ಕೊಂಡ್ರೆ ಮಾತ್ರ. ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಇದಕ್ಕೆ ಬ್ಲೌಸು ಅರ್ಜೆಂಟ್ ಆಗಿ, ಅದೇ ಜಾತ್ರೆಗೆ ಹೋಗ್ಬೇಕಾಗಿತ್ತು, ನಮ್ಮ ಮನೆಯವ್ರು ಲೇಟ್ ಆಗಿ ಕೊಡ್ಸಿದ್ದು. ಬ್ಲೌಸ್ಗೆ ವರ್ಕ್ ಮಾಡ್ಸೋಣ ಅಂತ ಇದಕ್ಕೆ ಆಸೆ ಇದ್ದಿದ್ದು. ವರ್ಕ್ ಮಾಡಕ್ಕೆ ಅವರು ಇಲ್ಲ, ಲೇಟ್ ಆಗಿ ಕೊಟ್ರೆ ವರ್ಕ್ ಮಾಡಕ್ ಆಗಲ್ಲ ಅಂತ ಅಂದ್ರು. ಆಯ್ತಪ್ಪ ಆಯ್ತು, ಪ್ಲೈನೇ ಹೊಲ್ಕೊಡು ಅಂದ್ಬಿಟ್ಟು ಇದಕ್ಕೆ ಪ್ಲೈನ್ ಆಗಿ ಬ್ಲೌಸ್ ನ ಹೊಲ್ಸಿದೀನಿ. ನೋಡಿ, ಇದಕ್ಕೇನು ಇಲ್ಲ. ಆದ್ರೂ ಇದು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ ಅಂದ್ರೆ, ನನ್ ಮೇಲೆ ನನ್ಗೆ ಖುಷಿ ಆಗ್ತಾ ಇರುತ್ತೆ ಈ ಸೀರೆ ಉಟ್ಕೊಳಕ್ಕೆ. ಈ ಸೀರೆ ಪ್ರೈಸ್ ಬಂದು ಇದನ್ನು ಆಲ್ಮೋಸ್ಟ್ 14,000 ಆಗಿತ್ತು. ಈ ಸೀರೆ ತಗೊಂಡು 3 years ಆಯ್ತು. 3 ವರ್ಷಕ್ಕೆ ಮುಂಚೆ ನಮ್ಮೂರಲ್ಲಿ ಜಾತ್ರೆಗೆ ನಾನು ಈ ಸೀರೆನ ಉಟ್ಕೊಂಡಿದ್ದೆ. ಅದಾದ್ಮೇಲೆ 1-2 ಸತಿ ಉಟ್ಕೊಂಡಿದ್ದೀನಿ. ಸೀರೆ ನನಗೆ ತುಂಬಾ ಇಷ್ಟವಾದ ಸ್ಯಾರಿ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ನೋಡಿ, ಇದೊಂಥರ ಪಿಸ್ತಾ ಗ್ರೀನ್ಗೆ, ಇದು ಪರ್ಪಲ್ಲು ಅಲ್ಲ, ಬ್ಲೂನೂ ಅಲ್ಲ, ಆ ಕಲರ್ ಐತೆ. ನನಗೆ ಕಲರ್ ಗೊತ್ತಾಗಲ್ಲ, ನೀವೇ ನೋಡಿ ಕಲರ್ನ ಇದ್ ಮಾಡ್ಕೋಬೇಕು. ಇದು ಪಿಸ್ತಾ ಗ್ರೀನ್ ಆಯ್ತಾ. ಇದಕ್ಕೆ ಬ್ಲೌಸ್ ಹೆಂಗ್ ಸ್ಟಿಚ್ ಮಾಡ್ಸಿದ್ನಿ, ಇದು ಬ್ಲೌಸ್ಗೂ ಒಂದು ಇತಿಹಾಸ ಇದೆ, ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಮಾಮೂಲಿ ಹೇಳಿದ್ನಲ್ಲ ಮುಂದೆ, ಡೈಮಂಡ್ ಕಟ್ ಬಂದು ಈ ತರ ಕಟ್ ವರ್ಕ್, ಇದನ್ನ ಈ ತರ ಮಿಷಿನ್ ವರ್ಕ್ ಮಾಡಿದ್ದಾರೆ. ಈ ಮಿಷಿನ್ ವರ್ಕ್ ಬ್ಲೌಸ್ಗೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ನಾನು ಎಲ್ಲಾ ಬ್ಲೌಸ್ಗೂ ಪ್ರೈಸ್ ಹೇಳ್ತಾ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲ ಅದು ನಾರ್ಮಲ್ ಬ್ಲೌಸು. ನಾನು ಎಲ್ಲಾ ಬ್ಲೌಸಿಗೂ ಮುಂದೆ ಡೈಮಂಡ್ ಕಟ್ಟು, ಪ್ರಿನ್ಸ್ ಕಟ್ ಮಾಡಿಸಿ, ಕಫ್ ಇಡ್ಸಿ, ಬ್ಯಾಕ್ ಸೈಡ್ ಏನಾದ್ರು ಒಂದು ಡಿಸೈನ್ ಮಾಡಿಸಿ ಪೈಪಿಂಗ್ ಕೊಡ್ಸಿರ್ತೀನಿ. ಇಷ್ಟು ಮಾಡಕ್ಕೆ ನಂದು ಆಲ್ಮೋಸ್ಟ್ 900 to 1000 rupees ಚಾರ್ಜ್ ಮಾಡ್ತಾರೆ ಒಂದ್ ಬ್ಲೌಸ್ಗೆ, ಪ್ಲೈನ್ ಬ್ಲೌಸ್ಗೆ. ಹಂಗಾಗಿ ನಾನು ಎಲ್ಲಾ ಬ್ಲೌಸ್ ದುಡ್ಡೆಲ್ಲ ಮೆನ್ಷನ್ ಮಾಡಿ ಹೇಳಿಲ್ಲ. ನಿಮ್ಗೂ ಯಾರಿಗಾರು ನನ್ ಬ್ಲೌಸ್ ಪ್ಯಾಟರ್ನ್ ಎಲ್ಲ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ, ಬೇಕಾದ್ರೆ ನಾನು ಅವ್ರದ್ದು ನಂಬರ್ನ ಕಳಿಸ್ತೀನಿ, ನೀವು ಅಲ್ಲಿ ಹೋಗ್ಬೋದು. ತುಂಬಾ ಚೆನ್ನಾಗಿ ಅಂಕಲ್ ಎಲ್ಲ ಹೊಲ್ಕೊಡ್ತಾರೆ, ಸ್ಟಿಚ್ ಮಾಡಿ ಕೊಡ್ತಾರೆ. ಆಮೇಲೆ ಇದು ಮಿಷಿನ್ ವರ್ಕ್ ಮಾಡಿಸಿರೋದು. ಈ ತರ ಸ್ಲೀವು, ಬ್ಯಾಕ್ ಸೈಡು ಈ ತರ ನೆಟ್ ಬಂದಿದೆ, ನೆಟ್ಟೆಡ್ ಬಂದು ಈ ತರ ಬಂದಿದೆ. ಇದೇನಾಗಿತ್ತು ಅಂತ ಅಂದ್ರೆ, ಇದಕ್ ನೆಟ್ ಬಂದಿರ್ಲಿಲ್ಲ ಫಸ್ಟ್. ಇಲ್ಲಿ ಮೇಲ್ಗಡೆ ಒಂದ್ ಟ್ಯಾಗ್ ಇಟ್ಟಿದ್ರು, ಡಿಸೈನ್ ನಾನ್ ತೋರ್ಸಿದ ಡಿಸೈನ್. ಮೇಲ್ಗಡೆ ಒಂದ್ ಟ್ಯಾಗು, ಇಲ್ಲಿ ಕೆಳಗಡೆ ಒಂದ್ ಟ್ಯಾಗ್ ಇತ್ತು. ಇದು ಹಾಕೊಂಡಾಗ ಹೆಂಗಾಗದಪ್ಪ ಅಂದ್ರೆ, ಇಡೀ ಬೆನ್ನಿ ಬ್ಲೌಸೇ ಇಲ್ಲ ಅನ್ನೋ ತರ ಕಾಣಿಸ್ತಿತ್ತು, ಫುಲ್ ಬ್ರಾಡ್ ಆಗ್ಬಿಟ್ಟಿತ್ತು. ನನ್ ಒಂದ್ಸತಿ ಹಾಕ್ ನೋಡ್ದೆ, ನಮ್ಮಮ್ಮ ಎಲ್ಲ ಅಯ್ಯೋ ಏನ್ ಹಂಗಿದೆ ಬ್ಲೌಸು, ಫುಲ್ ಬ್ಲೌಸೇ ಕಾಣಿಸ್ತಾ ಇಲ್ಲ, ಬೆನ್ನೆಲ್ಲ ಹಂಗ್ ಕಾಣಿಸ್ತಿದೆ ಅಂತ ಅಂದ್ರು. ಆಮೇಲೆ ಯೋಚನೆ ಮಾಡ್ದೆ, ಏನ್ ಮಾಡೋದಪ್ಪ ಹಿಂಗಾಗಿದ್ಯಲ್ಲ, ಬ್ಲೌಸ್ ಹಾಳಾಗೋಯ್ತಲ್ಲ ಅಂತ ಅನ್ಕೊಂಡು ಅಂಕಲ್ ಹತ್ರ ಮತ್ತೆ ತಗೊಂಡೋದೆ. ಅಂಕಲ್ ಇದಕ್ಕೆ ಏನಾದ್ರು ಚೇಂಜ್ ಮಾಡ್ಕೊಡ್ತೀರಾ ಅಂತ ಕೇಳಿದಕ್ಕೆ ಅವರು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿ, ನೆಟ್ ಹಾಕ್ಬಿಡಿ ಸೆಂಟ್ರಲ್ಲಿ ಚೆನ್ನಾಗಿರುತ್ತಲ್ವಾ ಅಂತ ಹೇಳಿ ಇದಕ್ಕೆ ಈ ತರ ನೆಟ್ ಹಾಕ್ಸ್ಕೊಂಡಿದೀನಿ. ನೆಟ್ ಹಾಕ್ಸ್ಬಿಟ್ಟು ಸೆಂಟ್ರಲ್ ಈ ತರ ಎಲ್ಲ ಒಂದೊಂದು ಮೋಟಿವ್ಸ್ ತರ ಒಂದು ಇದು ಕೊಟ್ಟಿದ್ದಾರೆ, ಗೋಲ್ಡ್ ಅಲ್ಲೇ ಕೊಟ್ಟಿದ್ದಾರೆ. ಬಟ್ ಇದು ಇವಾಗಂತೂ ಇನ್ನು ಚೆನ್ನಾಗಿದೆ. ಮುಂಚೆ ಮಾಡಿಸಿ ಡಿಸೈನ್ಗಿಂತ ಈ ತರ ನೆಟ್ ಕೊಡ್ಸಿದ್ಮೇಲೆ ಇದೊಂಥರ ಡಿಫ್ರೆಂಟ್ ಪ್ಯಾಟರ್ನ್ ಆಯ್ತು, ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಪ್ರೈಸ್ ಬಂದು ಆಲ್ಮೋಸ್ಟ್ 10,000 to 11,000 ಇರುತ್ತೆ ಅನ್ಕೊಂತೀನಿ. ಮ್ಯಾಕ್ಸಿಮಮ್ ಅಂದ್ರೆ 12,000 ಒಳಗಡೆ ಇರ್ಬೋದು, ಅಷ್ಟಾಗುತ್ತೆ. ಬ್ಲೌಸ್ ಬಂದು ಅದು ಮಿಷಿನ್ ವರ್ಕ್ ಆಗಿರೋದ್ರಿಂದ ಐ ಥಿಂಕ್ 2,000 ಒಳಗಡೆ ಆಗಿದೆ ಈ ಬ್ಲೌಸ್. ಸ್ಟಿಚಿಂಗ್ ಬಿಟ್ಟು, ಸ್ಟಿಚಿಂಗ್ 1,000, ಮಿಷಿನ್ ವರ್ಕಿಗೆ 2,000, ಒಟ್ಟು 3,000. ಕುಚ್ಚು ನಾರ್ಮಲ್ ಬೇಬಿ ಕುಚ್ಚು. ಇದು ನನ್ನ ಫೇವ್ರೆಟ್ ಸ್ಯಾರಿ, ಫೇವ್ರೆಟ್ ಕಲರ್ ರೆಡ್ ಕಲರ್. ಈ ಸೀರೆ
ಏನೋ ತಗೊಳಕ್ ಹೋಗಿ ಏನೋ ತಗೊಂಡ್ಬಂದಂಗೆ ಯಾವ್ದೋ ಸೀರೆ ತಗೊಳಕ್ ಹೋಗಿ ಈ ಸೀರೆ ತಗೊಂಡೆ, ಈ ಸೀರೆ ತಗೊಳೋ ಪ್ಲಾನೇ ಇರ್ಲಿಲ್ಲ. ಈ ಸೀರೆ ತಗೊಳ್ಳೋವಾಗ್ಲು ಈ ಕಲರ್ ಚೆನ್ನಾಗ್ ಕಾಣಿಸುತ್ತಾ, ಓಂ ಶಕ್ತಿ ಹೋಗೋ ತರ ಕಾಣಿಸುತ್ತಾ, ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ತಗೊಂಡ್ರ ಸೀರೆ ಇದು. ಇದನ್ನು ಬಂದ್ಬಿಟ್ಟು ನಾನು ನಾರಿತ್ವದಲ್ಲೇ ತಗೊಂಡಿದ್ದು. ಇದಕ್ ಮುಂಚೆ ತೋರ್ಸುದ್ನಲ್ವಾ ಆ ಸೀರೆ ಮತ್ತೆ ಈ ಸೀರೆ ಎರಡು ಒಟ್ಟಿಗೆ ತಗೊಂಡಿದ್ದು ನಾರಿತ್ವದಲ್ಲಿ. ಈ ಸೀರೆ ತಗೊಂಡ್ಮೇಲೆ ಈ ಸೀರೆ ಜೊತೆಗೆ ಇದಕ್ ಮುಂಚೆ ತೋರ್ಸಿದ್ ವಿಡಿಯೋ, ಇದಕ್ ಮುಂಚೆ ತೋರ್ಸಿದ್ನಲ್ಲ ಒಂದ್ ಸ್ಯಾರಿ, ಆ ಸ್ಯಾರಿನ ತಗೊಂಡೆ ಜೊತೆಲಿ. ಅದು ಚೆನ್ನಾಗಿತ್ತಲ್ಲ ಅಂತ. ಇದು ಟೊಮೆಟೊ ರೆಡ್ ಅಲ್ಲಿ ಇದೆ, ಫುಲ್ ಚೆಕ್ಸ್ ಪ್ಯಾಟ್ರನ್, ಡಿಫ್ರೆಂಟ್ ಆಗಿದೆ ಬ್ಲೌಸ್ ಸ್ಯಾರಿ. ಈ ಸ್ಯಾರಿ ನನ್ಗೆ ಎಷ್ಟೊಂದ್ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ದಾರೆ ಸೀರೆ ಎಲ್ಲ ಎಲ್ಲಿ ತಗೊಂಡಿದ್ದು ಇದು ಅಂತ. ಹೇಳಿದೀನಿ ಅವ್ರಿಗೆಲ್ಲ ಅಡ್ರೆಸ್ನ. ಈ ಸ್ಯಾರಿ ಕಲರ್ ಈ ತರ ಇದೆ. ಇದಕ್ಕೆ ಬ್ಲೌಸ್ ಬಂದು ಇದಕ್ಕೆ ಸ್ವಲ್ಪ ಬ್ಲೌಸ್ ಡಿಫ್ರೆಂಟ್ ಆಗಿ ಸ್ಟಿಚ್ ಮಾಡಿಸ್ದೆ. ಇದು ನಾನು ಹೇಳಿ ಅವ್ರಿಗೆ ಡಿಸೈನ್ ನ ಕೊಟ್ಟಿದ್ದಲ್ಲ, ಅವ್ರದೇ ಐಡಿಯಾದಲ್ಲಿ ಹೊಲ್ದಿದ್ದಾರೆ. ಬ್ಯಾಕ್ ಸೈಡ್ ನೋಡಿ ಈ ತರ ಇದೆ. ಮೇಲೆ ಈ ತರ ಬಟನ್ಸ್ ಕೊಟ್ಟಿದ್ದಾರೆ, ಕೆಳಗಡೆ ಈ ತರ ಲೈನ್ ಟ್ಯಾಗ್ ಕೊಟ್ಟಿದ್ದಾರೆ. ಸ್ಲೀವ್ಸ್ಗೆ ಅವಾಗೆಲ್ಲ ಹಿಂದೆ ಹಾಕೊಳ್ತಿದ್ರು ಗೊತ್ತಾ, ಚಿಕ್ಕ ಬಫ್, ಒಂದೆರಡು ಮೂರು ಸ್ಪ್ರಿಲ್ ಬರೋ ತರ ಬಫ್ ಇಟ್ಟಿದ್ದಾರೆ ಸ್ಲೀವ್ಗೆ. ನಾರ್ಮಲ್ ಎಲ್ಲಾ ಸೀರೆಗೂ ಹೇಳ್ದಂಗೆ ಪೈಪಿಂಗ್ ಇದೆ. ಫ್ರಂಟ್ ಇದು ಸ್ಕ್ವಯರ್ ಶೇಪಾ, ಇದು ಸ್ಕ್ವಯರ್ ಶೇಪೆ. ಈ ತರ ಬ್ಲೌಸ್ ಚೆನ್ನಾಗಿದೆ ಅಲ್ವಾ, ಡಿಫ್ರೆಂಟ್ ಆಗಿದೆ ಈ ಬ್ಲೌಸ್. ಮತ್ತೆ ಈ ಸ್ಯಾರಿ ಈ ತರ ಇದೆ. ಸೀರೆ ಕಲರ್ ಆ ಸೀರೆನೂ ಆಲ್ಮೋಸ್ಟ್ ಒಂದು 12-13 ಸಾವಿರ ಇರಬೇಕು. ಇದು ನೋಡಿ ಕಲರ್ ಕಾಂಬಿನೇಷನ್ 2D 3D ಪ್ಯಾಟ್ರನ್ ಚೆನ್ನಾಗಿದೆ ಅಲ್ವಾ. ಈ ಕಲರ್ ಕಾಂಬಿನೇಷನ್ ಇರ್ಲಿಲ್ಲ. ಇದು ನನ್ನ ಫ್ರೆಂಡ್ ಶಾಪ್ ಅಲ್ಲೇ ತಗೊಂಡಿದ್ದು. ಅದೇ ಆ ಪ್ಲೈನ್ ಒಂದು ಸೀರೆ ಹೇಳ್ದೆ ಅಲ್ವಾ, ಗ್ರೀನ್ ಕಲರ್, ಆಮೇಲೆ ಇನ್ನೊಂದು ಪರ್ಪಲ್ ಕಲರ್ ಜೊತೆಗೆ ಈ ಸೀರೆ ಒಂದು ತಗೊಂಡೆ. ಈ ಸೀರೆ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು, ದೇವಸ್ಥಾನಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ ಅಂದ್ಬಿಟ್ಟು ಈ ಸೀರೆ ತಗೊಂಡಿದ್ದು. ಇದನ್ನು 12,000 ರೂಪಾಯಿ ಆಯ್ತು. ಈ ಸೀರೆ 120 GSM ಇದೆ. ಇದಕ್ಕೆ ಈ ತರ ಕುಚ್ಚು, ನಾರ್ಮಲ್ ಬೇಬಿ ಕುಚ್ಚಲ್ಲೇ 3 ಕಲರ್ಸ್ ನ ಮಿಕ್ಸ್ ಮಾಡಿ ಕುಚ್ಚು ಹಾಕಿದ್ದಾರೆ. ಇದಕ್ಕೆ ಬ್ಲೌಸು ಇದು ಒಂಥರ ಡಿಫ್ರೆಂಟ್ ಆಗಿದೆ ಬ್ಲೌಸು. ಮಧುಬಾಲ ಡಿಸೈನ್, ಇದು ಮಧುಬಾಲ ಫ್ರಂಟ್ ಮಧುಬಾಲ ಡಿಸೈನ್ ಇದೆ. ಬ್ಯಾಕ್ ಸೈಡು ನೋಡಿ ಈ ತರ ಬ್ಯಾಕ್ ಸೈಡ್ ಡಿಸೈನ್ ಇದೆ. ಇಲ್ಲಿ ಕೆಳಗಡೆ ಟ್ಯಾಗ್ ಕೊಟ್ಟಿದ್ದಾರೆ. ಇದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ರೆ ಫ್ರಂಟ್ ಮಧುಬಾಲ ಡಿಸೈನ್. ಚೆನ್ನಾಗಿದೆ ಅಲ್ವಾ ಸೀರೆ. ಅಂಡ್ ಮೈ ಲಾಸ್ಟ್ ಸ್ಯಾರಿ ಇದನ್ನು ಕ್ರೀಮ್ ವಿತ್ ಮೆರೂನ್ ಕಲರ್ ಅಲ್ಲಿ ಇದೆ. ಮೆರೂನ್ ಕಲರ್, ಮಾಮೂಲಿ ಪಲ್ಲು ಸೇಮ್ ಹಂಗೆ ಇದೆ. 2D ಪ್ಯಾಟರ್ನ್ ಅಲ್ಲಿ ಇದೆ. 3D ಪ್ಯಾಟರ್ನ್ ಅಲ್ಲಿ ಇದೆ. ಬ್ಲ್ಯಾಕ್ ಬಂದಿದೆ, ರೆಡ್ ಬಂದಿದೆ. ಇಲ್ಲಿ ಬಿಸ್ಕೆಟ್ ಕ್ರೀಮ್ ಕಲರ್, ಸ್ಕಿನ್ ಕಲರ್ ಅಂತ ಹೇಳ್ತಾರಲ್ವಾ, ಸ್ಕಿನ್ ಕಲರ್ ಇದೆ. ಇದಕ್ಕೆ ಬ್ಲೌಸ್ ಆಲ್ಮೋಸ್ಟ್ ಎಲ್ಲ ನಂದು ಹೈನೆಕ್ ಇರುತ್ತೆ. ಹೈನೆಕ್ ಸೆಂಟರ್ ಸ್ವಲ್ಪ ಓಪನ್ ಕೊಟ್ಟಿದ್ದಾರೆ, ಅದಕ್ಕೆ ಪೈಪಿಂಗ್ ಮಾಡಿದ್ದಾರೆ. ಫ್ರಂಟ್ ಅಲ್ಲಿ ಡೈಮಂಡ್ ಕಟ್ ಇಟ್ಟಿದ್ದಾರೆ. ಸ್ಲೀವ್ ಮಾಮೂಲಿ ಈ ತರ ಹೊಲ್ದಿದ್ದಾರೆ. ಚೆನ್ನಾಗಿದೆ. ನನ್ನ ಸೀರೆ ಕಲೆಕ್ಷನ್ಸ್ ಹೀಗಿದೆ. ಇನ್ನೊಂದು ಏನ್ ಹೇಳ್ತೀನಿ ಅಂತ ಅಂದ್ರೆ, ಸೀರೆನೇ ಹೆಣ್ಮಕ್ಳಿಗೆ ಏನೋ ಒಂಥರ ಖುಷಿ. ಆಮೇಲೆ ಸೀರೆ ಉಟ್ಕೊಂಡ್ರೆ ಎಲ್ಲಾ ಹೆಣ್ಮಕ್ಳು ಚೆನ್ನಾಗಿ ಕಾಣಿಸ್ತಾರೆ. ಅದು ನಮ್ಮ ಸೀರೆ ನಮ್ಮ ಹೆಮ್ಮೆ. ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ, ನಮ್ಮ ಇಂಡಿಯನ್ ಕಲ್ಚರ್ ಅಲ್ಲಿ ಸೀರೆಗೆ ತುಂಬಾ ಮಹತ್ವ ಇದೆ. ಸೀರೆ ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಮದ್ವೆ ಫಂಕ್ಷನ್ಗಳು, ಪ್ರತಿಯೊಂದು ಫಂಕ್ಷನ್ಗೂ ಸೀರೆ ಉಟ್ಕೊಂಡಾಗ ನಮ್ಮ ಹೆಮ್ಮೆ ಅದೇನೋ ನಮ್ಮ ಒಂದು ಇದನ್ನೇ ಜಾಸ್ತಿ ತೋರಿಸುತ್ತೆ. ನಾವ್ ಇವಾಗ ಡ್ರೆಸ್ ಹಾಕೊಂಡಾಗ ಇನ್ನೊಂದು
ಬೇರೆ ಬಟ್ಟೆಗಳು ಹಾಕೊಳ್ಳೋದ್ಕಿಂತ ಸೀರೆ ಉಟ್ಕೊಂಡಾಗ ನಮ್ಮೇಲೆ ನಮ್ಗೆ ಏನೋ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇರತ್ತೆ, ಏನೋ ಒಂಥರ ಖುಷಿ ಆಗ್ತಾ ಇರತ್ತೆ. ಸೀರೆ ಉಟ್ಕೊಂಡಿರ್ತೀವಿ, ಕೈ ತುಂಬಾ ಬಳೆ ಹಾಕೊಂಡಿರ್ತೀವಿ, ಚೆನ್ನಾಗಿ ಜ್ಯುವೆಲರಿ ಎಲ್ಲ ಹಾಕೊಂಡಿರ್ತೀವಿ, ಮುಖಕ್ಕೆಲ್ಲ ಚೆನ್ನಾಗಿ ರೆಡಿ ಆಗಿರ್ತೀವಿ, ಹೇರ್ ಸ್ಟೈಲ್ ಮಾಡ್ಕೊಂಡಿರ್ತೀವಿ. ಹಂಗಾಗಿ ಸೀರೆ ಅನ್ನೋದು ನಮ್ಗೆ ಹೆಮ್ಮೆ ಪಡುವಂತ ವಿಚಾರ. ಎಂತ ಫಾರಿನಿಂದ ಬರೋರೆಲ್ಲ ನಮ್ ಇಂಡಿಯಾಗೆ, ಅದರಲ್ಲೂ ಕರ್ನಾಟಕಕ್ಕೆ ಬಂದಾಗ ಸೀರೆಗೆ ತುಂಬಾ ಪ್ರಿಫರೆನ್ಸ್ ನ ಕೊಡ್ತಾರೆ. ಅಲ್ಲಿಂದ ಬಂದೆಲ್ಲ ಎಲ್ಲ ಸೀರೆಗಳನ್ನ ತಗೊಂಡು ಹೋಗ್ತಾರೆ. ಹಂಗಾಗಿ ಇದು ನನ್ನ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆದು ವ್ಲಾಗ್ ಹೀಗಿದೆ. ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಜನ, ಇನ್ನು ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ನಂದು KSIC ಸ್ಯಾರೀಸ್ ಇದೆ, ಅದ್ರ ವಿಡಿಯೋನ ಮಾಡ್ತೀನಿ. ಅದ್ರಲ್ಲಿ ಏನೇನ್ ಕಲರ್ಸ್ ನನ್ನ ಹತ್ರ ಇದೆ, ಎಷ್ಟೆಷ್ಟು ಪ್ರೈಸು ಅಂತ ನಾನು ಅದ್ರಲ್ಲಿ ತೋರಿಸ್ತೀನಿ. ಈ ಸೀರೆ ಎಲ್ಲ ನಿಮ್ಗೆ ಕಲರ್ ಕಾಂಬಿನೇಷನ್ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನನ್ನ ವಿಡಿಯೋದಲ್ಲಿ ನಾನು ಮಾತಾಡೋದ ಏನಾದ್ರೂ ಮಿಸ್ ಮಾಡಿದೀನೋ ಗೊತ್ತಿಲ್ಲ. ವಿಡಿಯೋ ಮಾಡುವಾಗ ನನ್ಗದು ವಿಡಿಯೋದಲ್ಲಿ ಸ್ವಲ್ಪ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅಂತ ಗೊತ್ತಾಗದೆ ಏನಾದ್ರೂ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಇನ್ ಮುಂದೆ ಬರುವ ವಿಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಈ ಸ್ಯಾರೀಸ್ ಅಲ್ಲಿ ಏನಾದ್ರು ಡೌಟ್ಸ್ ಇತ್ತು, ಏನಾದ್ರು ಕೇಳೋದಿತ್ತಂದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.